ವೀಕ್ಷಕರೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತ ಒಂದು ಪ್ರಶ್ನೆಗಳ ಕುರಿತು ಬಹಳಷ್ಟು ಜನ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಒಂದು ಮಿಡ್ ಟರ್ಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗುವಂತ ಕ್ವಶನ್ಸ್ ಗಳನ್ನ ಪ್ರೊವೈಡ್ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿ 5 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ, ಅದ್ರ ಜೊತೆಗೆ ಏನಂತಂದ್ರೆ 4 ಅಂಕದ ಪ್ರಶ್ನೆಗಳು. ನಿಮಗೆ ಸುಮಾರು ಒಂದು 25ರಿಂದ ಒಂದು 30 ಮಾರ್ಕ್ಸ್ಗಳು ಬರೋ ಹಾಗೆ ಈ ಒಂದು ವಿಡಿಯೋನಲ್ಲಿ ನಾನು ಪ್ರಶ್ನೆಗಳನ್ನು ಕೊಡ್ತಾ ಬರ್ತೇನೆ ಸ್ನೇಹಿತರೆ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಇದೆ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆನಂತರ ಎಕ್ಸಾಮ್ ಯಾರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರೆ ಮಿಡ್ ಟರ್ಮ್ಸ್ಗೆ, ಅದಕ್ಕೆಲ್ಲ ಇದು ತುಂಬಾ ಸಹಕಾರಿಯಾಗುತ್ತೆ. ಬಟ್ ಎನ್ಯುವಲ್ ಎಕ್ಸಾಮಿಗೆ ತಗೊಂಡಾಗ ಇದರದ್ದು ಡೇಟಾ ಸ್ವಲ್ಪ ಕಡಿಮೆ ಆಗ್ಬೋದು. ಒಂದು ಏನಂದ್ರೆ 15ರಿಂದ 16 ಮಾರ್ಕ್ಸ್ ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಇದು ಮಿಡ್ ಟರ್ಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಮಿಡ್ ಟರ್ಮ್ಗೆ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3 ಮೇಲ್ಗಡೆ ಕಂಪಲ್ಸರಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾನೆ. ನಾನು 3 ಚಾಪ್ಟರ್ಸ್ ಗಳನ್ನ ಇಟ್ಕೊಂಡು ಈ ಒಂದು ಕ್ವಶನ್ ಪೇಪರ್ ಅನ್ನ ಒಂದು ತಯಾರು ಮಾಡಿದ್ದೀನಿ. ಕ್ವಶನ್ ಪೇಪರ್ ಅನ್ನೋಕ್ಕಿಂತ ಪ್ರಾಕ್ಟೀಸ್ ಅಂತ ಅನ್ಕೊಳ್ಳೋಣ. ನಾನು ಡೈಲಿ ವಿದ್ಯಾರ್ಥಿಗಳಿಗೆ ಡೈಲಿ ಆಕ್ಟಿವಿಟಿ ಅಂತ ಕೊಡ್ತೀನಿ. ಒಂದಿನ 2 ಮಾರ್ಕ್ಸ್ 2 ಕ್ವಶನ್ಸ್, ಅಂದ್ರೆ 6 ಮಾರ್ಕ್ಸ್ ಇಂದ 2, 4 ಮಾರ್ಕ್ಸ್ ಇಂದ ಇದ್ರೆ 3, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದ್ರೆ 1, 2 ಅಥವಾ 3 ಈ ತರ ಕೊಡ್ತೀನಿ ಸ್ನೇಹಿತರೆ. ಒಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಅದನ್ನೇ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನ ನೀವು ಕೇಳಿದ್ರಿ ಅಂತ ಒಂದು ಇದ್ರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹೌದಾ, ನೀವು ತಯಾರು ಮಾಡ್ಕೊಡ್ರಿ ಅಂತಂದ್ರೆ ನಿಮ್ಗೆ ಎನ್ಯುವಲ್ ಎಕ್ಸಾಮಿಗೆ 15ರಿಂದ 16 ಮಾರ್ಕ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮಿಡ್ ಟರ್ಮ್ಗೆ ಒಂದು 30-35 ಮಾರ್ಕ್ಸ್ ತನ ಬರುತ್ತೆ ಸ್ನೇಹಿತರೆ. ಪ್ರತಿ ಒಂದು ಎಕ್ಸಾಮ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಅನ್ಕೊಂಡಿದ್ದು ಏನಂದ್ರೆ ಎಕನಾಮಿಕ್ಸ್ ಕ್ವಶನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ. ಹೆಡ್ಲೈನ್ಸ್ ಎಕನಾಮಿಕ್ ಕ್ಲಾಸಸ್ 2025. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಫಸ್ಟ್ ನೋಡಿ, ಇಲ್ಲಿ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಚಾಪ್ಟರ್ ನಿಂದ ತಗೊಂಡಿರುವಂತ ಪ್ರಶ್ನೆ ಇದು. ನಾನು ಆಕ್ಟಿವಿಟಿಯಲ್ಲಿ ನನ್ನ ಮಕ್ಕಳಿಗೆ 22-23 ಈ 2 ಡೇಸ್ಗೆ ಈ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೆ. ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಮಾಡಿ ನನಗೆ ಕಂಪಲ್ಸರಿ ಅವ್ರು ಮಾಡ್ತಾರೆ, ವಾಟ್ಸಪ್ ನಲ್ಲಿ ಹಾಕ್ತಾರೆ, ನಾನು ಕರೆಕ್ಷನ್ ಮಾಡಿ ಮತ್ತೆ ಅವರಿಗೆ ಹೇಳಿರ್ತೀನಿ. ಅದೇ ತರ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಹೌದಾ, ಎಲ್ಲಾ ಎಕ್ಸಾಮ್ಗೆ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಕೊಡ್ತಾರೆ. ಅದಕ್ಕೋಸ್ಕರ ದ ಫಾಲೋವಿಂಗ್ ದಿ ಟೇಬಲ್, ಗಿವ್ ದ ಆನ್ಸರ್ ಪ್ರಾಡಕ್ಟ್ ಶೆಡ್ಯೂಲ್ಸ್ ಆಫ್ ಲೇಬರ್ AP ಕಾಲಮ್. ಫೈಂಡ್ ದ ಟೋಟಲ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಶೆಡ್ಯೂಲ್ ಆಫ್ ಲೇಬರ್. ಕನ್ನಡ ಒಳಗ ಈ ಕೆಳಗೆ ಕೊಟ್ಟಿರುವಂತಹ ಕೋಷ್ಟಕದಲ್ಲಿ ಶ್ರಮದ ಸರಾಸರಿ ಉತ್ಪನ್ನ AP ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ TP ಮತ್ತು ಸೀಮಿತ ಉತ್ಪನ್ನ MP ಗಳನ್ನು ಕಂಡುಹಿಡಿಯಿರಿ. ವಿವಿಧ ಅಲ್ಪಾವಧಿ ವೆಚ್ಚಗಳು ವಿವರಿಸಿರಿ ಅಂತ. ಇದು ಏನಾಗುತ್ತೆ, ಎಲ್ ಕಾಲಮ್ ನಲ್ಲಿ 1 ಹಿಡ್ಕೊಂಡು 6 ತನ ಇದೆ. AP ಕಾಲಮ್ಸ್ 4, 6, 8, 10, 8, 6. ಹೌದಾ, ಪ್ರತಿ ಎಕ್ಸಾಮ್ ನಲ್ಲಿ ಡೇಟಾನ ಚೇಂಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಮೆಥಡ್ ಮಾತ್ರ ಅದೇ ಇರುತ್ತೆ. ಬರೀ ಪ್ರಶ್ನೆಗಳು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆನ್ಸರ್ ಮೇಲೆ ಸಾಕಷ್ಟು ವಿಡಿಯೋಗಳಲ್ಲಿದೆ, ನೀವು ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ಚಾಪ್ಟರ್ ನಲ್ಲಿ ಇದು 6 ಮಾರ್ಕ್ಸ್ ಗೆ ಬರುವಂತ ಒಂದು ಪ್ರಶ್ನೆ, 6 ಅಂಕದ ಪ್ರಶ್ನೆ. ಇದನ್ನು ಕೂಡ 6 ಅಂಕದ ಪ್ರಶ್ನೆ ಇದೆ. ಇದನ್ನು ಕೂಡ 6 ಅಂಕದ ಹೊಸದಾದಂತ ಪ್ರಶ್ನೆ. ಇವೆರಡು ಇದು ಮೊದಲನೇದು ಹೊಸದಾಗಿ ಬಂದಿರುವಂತ ಪ್ರಶ್ನೆ ಇದು. ಆಮೇಲೆ ಇದು ಎರಡನೇದು. ಹೌದಾ, ಎ ಫರ್ಮ್ಸ್ SMC ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ schedules is shown in the following table. TFC is 100, find TVC, TFC, TC, AVC and SSC. Schedules of the firm. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅಂದ್ರೆ TFC 100 ರೂಪಾಯಿ ಇದ್ದಾಗ ಉದ್ಯಮ ಘಟಕದ TVC ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಅವರೇಜ್ ವೇರಿಯಬಲ್ ಕಾಸ್ಟ್, SSC ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಡೇಟಾ 0 ಹಿಡ್ಕೊಂಡು 6 ತನ ಇದೆ. SMC ವಿವರ ಪಟ್ಟಿ ಫಸ್ಟ್ ಒನ್ ಡ್ಯಾಶ್ ಇದೆ, 500, 300, 200 ಅಂದ್ರೆ 200, 300, 500 ಮತ್ತು 800. ಇವೆರಡು 6 ಮಾರ್ಕ್ಸ್ ಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಲಾ ಆಫ್ ಡಿಮಿಕ್ಸಿಂಗ್ ಕಂಪಲ್ಸರಿ ಬರುತ್ತೆ. ಇಲ್ಲ ಅಂತಂದ್ರೆ ಇದು ಬರ್ಬೋದು. ನೆಕ್ಸ್ಟ್ ನೋಡ್ರಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಚಾಪ್ಟರ್ ನಂಬರ್ 2 ನಲ್ಲಿ ಏನಿದೆ, ಇದು ಡೇಟಾ ಸ್ವಲ್ಪ ಚೇಂಜ್ ಆಗುತ್ತೆ, ಕ್ವಶನ್ಸ್ ಅದೇ ಇರುತ್ತೆ. ಅದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಹೌದಾ, ABCD ಇರುತ್ತೆ. ಈ 5 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. CDE ಸೇಮ್ ಇರುತ್ತೆ. A ಮತ್ತು B ನಲ್ಲಿ ಚೇಂಜ್ ಆಗುತ್ತೆ, ಯಾಕಂದ್ರೆ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನೇ ಕನ್ನಡ ಒಳಗ ಇರುವಂತದ್ದು. ಇಲ್ಲೂ ಕೂಡ ನಾನು ಡೇಟಾ ಚೇಂಜ್ ಮಾಡಿದ್ದೀನಿ ನೋಡಿ. ಹೌದಾ, ಇಲ್ಲಿ 100 ಕೊಟ್ಟಿದ್ದೀನಿ ಇಂಗ್ಲಿಷ್ ಮೀಡಿಯಂಗ, ಕನ್ನಡ ಮೀಡಿಯಂಗೆ 80 ಕೊಟ್ಟಿದ್ದೀನಿ. ಯಾಕಂದ್ರೆ ಎನ್ಯುವಲ್ ಎಕ್ಸಾಮಿಗೆ ಒಂದೇ ಇರುತ್ತೆ. ಬಟ್ ಆದ್ರೆ ನಾ ಏನ್ ಮಾಡ್ಲಿ, ಪ್ರಾಕ್ಟೀಸ್ ಮಾಡೋ ಒಂದು ಉದ್ದೇಶದಿಂದ ಎರಡು ಬೇರೆ ಬೇರೆ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಹಂಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಸರಿನಾ? ಎಸ್, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್
ಫೈಂಡ್ ದಿ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಅಂತ, ಇದನ್ನು ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ. ಸೊ ಇದು ಡೇಟಾ ಮೇಲೆ ನಾನು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ನೀವು ಕೂಡ ಮಾಡ್ಕೊಳ್ಳಿ. ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಅಂತ ಫಾಲೋವಿಂಗ್ ದಿ ಟೇಬಲ್ ಅಂತ. ಸೊ ಈ ಕೆಳಗೆ ಕಾಣೆಯಾದಂತ ಅಥವಾ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಹೌದಾ, ಫ್ಯಾಕ್ಟರ್ಸ್ 0 ಹಿಡ್ಕೊಂಡು 5 ಅದ. ಸೊ ಟಿಪಿ ಕಾಲಮ್ 0, 10, 22, ನೆಕ್ಸ್ಟ್ 50. ಹೌದಾ, ಇವೆಲ್ಲ ಡೇಟಾಸ್ ಇದೆ. ಸೊ ಇಲ್ಲಿ 2 ಮಿಸ್ ಅದ, ಇಲ್ಲಿ 2 ಮಿಸ್ ಅದ, ಇಲ್ಲೊಂದಿದೆ, ಅದನ್ನ ನೀವು ಕಂಡುಹಿಡಿವೆ. ನೆಕ್ಸ್ಟ್, following the table gives the TP column, the total product column, schedule of labor, find the corresponding average product and marginal product. ಹೌದಾ, ಸೊ ಅದು ಟೇಬಲ್ಸ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ರೈಟ್ ಅಬೌಟ್ ದ ರಿಟರ್ನ್ ಟು ಸ್ಕೇಲ್ ಅಂಡ್ ಫಾಲೋವಿಂಗ್ ದಿ ನೆಕ್ಸ್ಟ್ ಕ್ವಶನ್ಸ್. ಫಾಲೋವಿಂಗ್ ದಿ ಟೇಬಲ್ಸ್ ಗಿವ್ಸ್ ದ TVC schedules of the firm of a firm TFC is 10. Find out AFC and AVC. ಹೌದಾ, ಸೊ ಇದು ಡೇಟಾ ಯಾವಾಗಲೂ ಕೂಡ ಚೇಂಜ್ ಆಗುತ್ತೆ, ನೋಡ್ಕೊಳ್ಳಿ. ದೆನ್ ಡ್ರಾ short run average cost SAC, then short run marginal cost curve, cost SMC curves by using the following data in the diagram. ಸೊ ಇಲ್ಲಿ ಡೇಟಾ ಚೇಂಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ನೋಡ್ಕೊಳ್ಳಿ. ಇದನ್ನೇ ಕನ್ನಡ ಒಳಗ ಪ್ರತಿಫಲ ಪ್ರಮಾಣದ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಿ. ಏರಿಕೆ ಕ್ರಮ, ಸ್ಥಿರ ಮತ್ತು ಇಳಿಕೆ ಅಂತೇಳಿ 3 ಇದೆ ನೋಡಿ. ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ. ಸೊ 3 ಇದೆ ಅದರಲ್ಲಿ. ಸೊ ನೀವು ಅದನ್ನ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬಹುದು, ಹಾಗೇನೂ ಮಾಡಬಹುದು, ನಡೀತೆ. ಈ ಕೆಳಗಿನ ಕೋಷ್ಟಕವು ಶ್ರಮದ ಉತ್ಪನ್ನ ಟಿಪಿ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಎಪಿ ಮತ್ತು ಎಂಪಿಗಳನ್ನು ಕಂಡುಹಿಡಿಯಿರಿ. ಡೇಟಾ ಅದೇ ಇದೆ, ಇಂಗ್ಲಿಷ್ನಲ್ಲೂ ಅದೇ ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಅದೇ ಕೊಟ್ಟಿದ್ದೀನಿ. ನೆಕ್ಸ್ಟ್, ಒಂದು ಉದ್ಯಮ ಘಟಕದ ಟಿವಿಸಿ ವಿವರ ಪಟ್ಟಿ ಈ ಕೆಳಗಿನಂತಿದೆ, ಕೋಷ್ಟಕದಲ್ಲಿ ನೀಡಲಾಗಿದೆ. ಉದ್ಯಮ ಘಟಕದ TFC 10 ಇದ್ದಾಗ ಸೊ AFC ಮತ್ತು AVC ಗಳನ್ನು ಕಂಡುಹಿಡಿಯಿರಿ. ಸೊ ಇದನ್ನೇ ಕೂಡ ಕನ್ನಡದಲ್ಲೂ ಸೇಮ್ ಇದೆ, ಡೇಟಾಸು ಏನು ಚೇಂಜ್ ಮಾಡಿಲ್ಲ, ರೇಖೆಗಳು ಹಾಕಬೇಕು. ನೆಕ್ಸ್ಟ್, ಇದು 18ನೇ ಡೇಟಿಗೆ ಕೊಟ್ಟಿದ್ದು ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ. ಚಾಪ್ಟರ್ ನಂಬರ್ 2 ನಲ್ಲಿ ಇಳಿಮುಖ ಸೀಮಂತ ದೃಷ್ಟಿಕೋನ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಇದು ಕೊಟ್ಟಿನಿ. ದ ಲಾ ಆಫ್ ಡಿಮಿನ್ಸಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡಯಾಗ್ರಾಮ್. ಇದು ಹೌದಾ 6 ಮಾರ್ಕ್ಸ್. ಇದು ಬಿಟ್ರೆ ಸೊ ಔದಾಸೀನ ವಕ್ರರೇಖೆ ಗುಣ ಲಕ್ಷಣಗಳ ವಿವರ ಅಂತ ಕೊಟ್ಟಿದ್ದೀನಿ. ಇಲ್ಲಾಂದ್ರೆ ಸೊ ಇಲ್ಸ್ಟ್ರೇಟ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಹೌದಾ, ಸೊ ಇದು ಎರಡನೇ ಇಂಪಾರ್ಟೆಂಟ್. ಫಸ್ಟ್ ಇಂಪಾರ್ಟೆಂಟ್ ಇಳಿಮುಖ ಸೀಮಂತ ದೃಷ್ಟಿಕೋನನೇ ಆಗುತ್ತೆ, ಅದನ್ನೇ ಬಹಳ ಸಲ ಬರುತ್ತೆ ಎಕ್ಸಾಮಿಗೆ. ನೆಕ್ಸ್ಟ್, ಚಾಪ್ಟರ್ ನಂಬರ್ 2 ಒಳಗೆ ನೋಡಿ, ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ ಬೆಲೆ ವಿವಿಧ ಮಟ್ಟಗಳಲ್ಲಿ ಒಂದು ಸರಕಿನ ಅವರ ಬೇಡಿಕೆಯು ಈ ಕೆಳಗಿನಂತೆ ನೀಡಲಾಗಿದೆ. D1 D2 U = DM ಅಂತ ಮಾಡ್ಬೇಕಾಗತ್ತೆ, ಅದನ್ನ ಕಂಡುಹಿಡಿಬೇಕು ನೀವು. ಸೊ ಇಲ್ಲಿ ನೋಡ್ರಿ, ಪ್ರೈಸ್ ಅದ D1 ಅಂತಂದ್ರೆ 90 ಅದ ಮತ್ತೆ 240 ಅದ, ಇವೆರಡು ಪ್ಲಸ್ ಮಾಡಿ ಇದು ಇಟ್ರೆ ಸೊ ಇದು ಏನು ನಿಮ್ಗೆ DM ಸಿಗುತ್ತೆ ಅಷ್ಟೇ. ನೆಕ್ಸ್ಟ್, ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಒಬ್ಬ ಅನುಭೋಗಿಯ ಒಂದು ಸೇಬಿನ ರೂಪಾಯಿ 5 ರೂಪಾಯಿಗಳಿದ್ದಾಗ 15 ಸೇಬುಗಳನ್ನು ಖರೀದಿಸುತ್ತಾಳೆ ಮತ್ತು ಪ್ರತಿ ಸೇಬಿನ ಬೆಲೆ 7 ರೂಪಾಯಿ ಏರಿಕೆ ಆದಾಗೆ, ಹೌದಾ, ಸೊ ಅವಳು ಸೇಬಿನ ಬೇಡಿಕೆ ಕಡಿಮೆ ಮಾಡುತ್ತಾಳೆ. ಎಷ್ಟು? 12. ಆಮೇಲೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನ ಕಂಡುಹಿಡಿಯಿರಿ ಅಂತ ಆಲ್ರೆಡಿ ಮಾಡಿಸಿದೀವಿ ನಾವು ಬಹಳ ಸಲ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ವ್ಯತ್ಯಾಸಗಳ ಕೇಳಿತಿದೆ, ಅದು ಬರ್ಬೋದು. ಇಲ್ಲ ಅಂತಂದ್ರೆ ನಾರ್ಮಲ್ ಗೂಡ್ಸ್, ಇನ್ಫೀರಿಯರ್ ಗೂಡ್ಸ್ ಬರುತ್ತೆ ಸ್ನೇಹಿತರೆ. ಹೌದಾ, ಯಾವುದು ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳು ಅಂತ, ಅದನ್ನು ಕೂಡ ಇಂಪಾರ್ಟೆಂಟ್ ಇದೆ, ನೀವು ಅದನ್ನು ಕೂಡ ನೋಡ್ಕೋಬಹುದು. ಅದನ್ನ ನಾ ಮಿಸ್ ಮಾಡಿದ್ದೀನಿ, ಕೊಡಕ್ಕಾಗಿಲ್ಲ, ಅದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ, ನೋಡ್ರೆ ತುಂಬಾ ಉತ್ತಮ, ಎಕ್ಸಾಮಿಗೆ ಬರುತ್ತೆ. ಬಜೆಟ್ ಕಣ ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಇದು 13ನೇ ತಾರೀಕಿಗೆ ಕೊಟ್ಟಿತ್ತು. ಔದಾಸೀನ ನಕ್ಷೆ ರೇಖಾಚಿತ್ರವನ್ನು ವಿವರಿಸಿರಿ. ಸಾಮಾನ್ಯ ಸರಕು, ಕೆಳದರ್ಜೆ ಸರಕುಗಳು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್, ಹೌದಾ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಎಕ್ಸ್ಪ್ಲೇನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಡಯಾಗ್ರಾಮ್. ನೆಕ್ಸ್ಟ್, ಲಿಸ್ಟ್ ಔಟ್ ದ ಇಂಡಿಫರೆನ್ಸ್ ಬಿಟ್ವೀನ್ ದಿ ನಾರ್ಮಲ್ ಅಂಡ್ ಇನ್ಫೀರಿಯರ್ ಗೂಡ್ಸ್. ಹೌದಾ, ಇಲ್ಲಿ ನಾ ಕೊಟ್ಟಿದ್ದೀನಿ ನೋಡಿ. ದೆನ್ ಚಾಪ್ಟರ್ ನಂಬರ್ 1 ಒಳಗ 3 ಪ್ರಶ್ನೆಗಳು ಕೊಟ್ಟಿದ್ದೀನಿ, ಬಟ್ 2 ಮತ್ತು 3 ಬಹಳ ಇಂಪಾರ್ಟೆಂಟ್. ಹೌದಾ, ಒಂದು ಸರಳವಾದಂತ 1 ಮತ್ತು 2 ಬಹಳ ಇಂಪಾರ್ಟೆಂಟ್. ಒಂದು, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಮತ್ತ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತ ವಿವರಿಸಿರಿ. 1 ಮತ್ತು 2 ಬಹಳ ಇಂಪಾರ್ಟೆಂಟ್. ಸೊ ಇದು ಇಲ್ಲ ಆದ್ರೂ ಕೂಡ ಇರ್ಲಿ ಅಂತೇಳಿ ಹಾಕಿದ್ದೀನಿ ನಾನು. ಥರ್ಡ್ ಒನ್ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು. So first one ನೋಡ್ರಿ, in English medium, what are the central problem of an economy? So explain it. Explain the production possibility frontier. Then third one, briefly explain how the family firm, weaver and teacher can so use the resources to fulfill their needs in a simple economy. ಇಷ್ಟು ನಿಮ್ಗೆ ನಾ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಎಷ್ಟು ಮಾಡಿದ್ರೆ ನಿಮ್ಗೆ ಒಂದು 32 ಮಾರ್ಕ್ಸ್ ನಿಮ್ಗೆ ಎಲ್ಲ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಸೊ ಆನ್ಯುವಲ್ ಎಕ್ಸಾಮಿಗೆ 15ರಿಂದ 16 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಅಷ್ಟು ನೀವು ಪರ್ಫೆಕ್ಟ್ ಆದ್ರೆ ಸಾಕಾಗುತ್ತೆ. ಹೌದಾ, ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬೈ ಎವ್ರಿ ಒನ್.
ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.